ಸ್ನೇಹಿತರೆ, ಬೇರೆ ವಿಷಯ ಮಾತನಾಡಬೇಕು ಅಂತಿದ್ದೆ ಇವತ್ತು. ಆದರೆ ನಿನ್ನೆಯಿಂದ ನೀವು ನೋಡ್ತಾ ಇದ್ದೀರಿ, ಒಂದು ವಿಷಯ ಮುನ್ನೆಲೆಗೆ ಬಂದುಬಿಟ್ಟಿದೆ. ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡಿದ್ದು ಮುಂಚೂಣಿಗೆ ಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಬೇಡಿ, SDPIಗೆ ಹಾಕಿ, ಅಥವಾ ಮುಸ್ಲಿಮರು ಬಹಳ ಜನ ಬರದಾಗ ನೋಡ್ಕೊಳ್ಳಿ, ಬಂದರೆ ಅವರು ಹವ್ಯಾಸದಿಂದ ಅಭ್ಯಾಸ ಬಲದಿಂದ ಕಾಂಗ್ರೆಸ್ಗೆ ಹಾಕ್ತಾರೆ, ಇವೆಲ್ಲ ಬರ್ತಾ ಇದೆ. ಒಂದು ಪಕ್ಷ ಅಂದಾಗ ಕೆಲವು ನಿಯಮಗಳಿರ್ತವೆ, ಕೆಲವು ಶಿಸ್ತಿರುತ್ತೆ, ಅದನ್ನು ಒಪ್ಕೊಳ್ಳೇಬೇಕು. ಜಮೀರ್ ಇರಲಿ ಯಾರಾದರೂ ಇರಲಿ ಒಪ್ಕೋಬೇಕು. ಹಾಗಾಗಿ ಜಮೀರ್ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿರೋದು ತಪ್ಪು ಅಂತ ಹೇಳಿ ವ್ಯಾಪಕವಾಗಿ ಪ್ರಚಾರ ಆಗ್ತಿದೆ. ಮತ್ತು ಅವರಿಗೆ ಮಿನಿಸ್ಟರ್ ಕೊಡಲ್ಲ ಅಂತ ಪ್ರಚಾರ ಆಗ್ತಿದೆ. ಇಲ್ಲಿ ಒಂದು ವಿಷಯ ತಗೋಬೇಕು ನಾವು, ಒಂದು ವಿಷಯನ ಯಾರೂ ಗಮನಿಸ್ತಾ ಇಲ್ಲ. ಖಂಡಿತವಾಗಿಯೂ ಅದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕಬೇಡಿ ಅಂತ ಹೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ. ಆದರೆ ಯಾರೂ ಕೇಳದಿರೋ ಪ್ರಶ್ನೆ ಏನು ಅಂದರೆ, ಯಾರೂ ಎತ್ತದೇ ಇರೋ ಸಂಗತಿ ಏನು ಅಂದರೆ, ಕಾಂಗ್ರೆಸ್ ಆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಆ ಒಂದು ಪ್ರದೇಶದಲ್ಲಿ, ಆ ಒಂದು ಊರಿನಲ್ಲಿ ತೆಗೆದುಕೊಳ್ತಲ್ಲ ನಿಲುವು, ಮುಸ್ಲಿಮರು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಮುಸ್ಲಿಮರಿಗೆ ಕೊಡಲಿಲ್ವಲ್ಲ, ಅದು ಎಷ್ಟು ಸಮಂಜಸ, ಅದು ಯಾರೂ ಎತ್ತಾ ಇಲ್ಲ. ಅದನ್ನು ನಾನು ಹಿಂದೆನೂ ಮಾತನಾಡಿದ್ದೀನಿ. ಅಲ್ಲಿ ಅಭ್ಯರ್ಥಿ ಘೋಷಣೆ ಆಗೋ ಸಂದರ್ಭದಲ್ಲೇ ಇನ್ನೂ ಆಗಿಲ್ಲ, ಆ ಸಮಯದಲ್ಲೇ ಹೇಳಿದ್ದೀನಿ ಮುಸ್ಲಿಮ್ರಿಗೆ ಕೊಡಬೇಕು. ಅದಕ್ಕೆ ಉತ್ತರ ಏನು ಕೊಡ್ತಾರೆ, ಮುಸ್ಲಿಮಿಗೆ ಕೊಟ್ಟಿದ್ರೆ ಗೆಲ್ಲೋದಿಲ್ಲ, ಎಲ್ಲ ಹಿಂದೂಗಳು ಒಂದಾಗ್ಬಿಡ್ತಾರೆ, BJP ಇನ್ನೂ ಹೆಚ್ಚು ಬಲಶಾಲಿ ಆಗಿಬಿಡುತ್ತೆ, ಅದು ಮಧ್ಯ ಕರ್ನಾಟಕದಲ್ಲಿ. ಏನು ಮಾತು ಹೇಳಲಿ ಇದಕ್ಕೆ? ಈ ಮಾತಿಗೆ ಅರ್ಥ ಆದರೂ ಇದೆಯಾ? ಮುಸ್ಲಿಮರು ಆಗ್ತಿರಲಿಲ್ಲ BJPಗೆ, ಖಂಡಿತ 100ಕ್ಕೆ 100ರಷ್ಟು ಆಗ್ತಿದ್ರು. ಮತ್ತು ಅವರ ಪರವಾಗಿ ಸಿದ್ದರಾಮಯ್ಯ ಅಂತ ಇರೋದು ಗೊತ್ತಿರೋದ್ರಿಂದ ಯಾರು ಏನೇ ಹೇಳಲಿ ಕುರುಬ ಸಮುದಾಯ ಆಗ್ತಿತ್ತು, ಸಾಕಷ್ಟಿದ್ರು. ಅಲ್ಲಿ ಒಕ್ಕಲಿಗ ಸಮುದಾಯ ಬಹಳ ಕಡಿಮೆ, ನಗಣ್ಯ. ಅದೇ ರೀತಿಯಲ್ಲಿ ಇವರನ್ನ ಇಷ್ಟಪಡೋದು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಇಷ್ಟಪಡೋ ದಲಿತರಲ್ಲಿ ಒಂದು ಗುಂಪು, ಹೊಲೆಯರ ಗುಂಪು ಆಗ್ತಾ ಇತ್ತು. ಆಮೇಲೆ ಹಾಗೆ ಅಲ್ಲಿ ನಾಯಕರು ತುಂಬ ಇದ್ದಾರೆ, ಅವರು ಕೂಡ ಜಮೀರನ್ನ ಇಷ್ಟಪಡ್ತಾರೆ, ಅವರು ಕೂಡ ವೋಟ್ ಹಾಕ್ತಿದ್ರು. ಮತ್ತು ಶಾಮನೂರು ಶಿವಶಂಕರಪ್ಪನ ಫ್ಯಾಮಿಲಿಗೆ ಒಬ್ಬ MLA ಮತ್ತು ಒಬ್ಬರು MP, ಅವರಿಗೆ ಅಟ್ಲೀಸ್ಟ್ ಒಂದು ಅರ್ಧ ಲಿಂಗಾಯತರನ್ನ ತಮ್ಮ ಸ್ವಂತ ಬಲದಿಂದ ಸೆಳೆಯೋ ಶಕ್ತಿ ಇರಲಿಲ್ವಾ? ಅವತ್ತು ಕೊಡಬೇಕಾಗಿತ್ತು. ಸಮುದಾಯದ ವಿರೋಧವಾಗಿ ನಡ್ಕೊಳ್ತು ಕಾಂಗ್ರೆಸ್ ಅಂದಾಗ ಒಬ್ಬ ಸಮುದಾಯದ ಮುಖ್ಯ ಧ್ವನಿ. ಇವತ್ತು ನಾವು ಅನೇಕ ವಿಷಯಗಳಿಗೆ ನನ್ನ ತಕರಾರಿದೆ ಯಾರೋ ಜಮೀರ್ ಜೊತೆ ಬಿಡಿ, ಆದರೆ ಅದನ್ನು ಸರಿಸ್ಬಿಟ್ಟು ನೋಡಿದಾಗ ಇವತ್ತು ಮಾತ್ರ ಆ ಸಮುದಾಯದ ಮುಖ ಅದು. ಜಮೀರ್ ಮುಸ್ಲಿಂ ಅಂದ ತಕ್ಷಣ ಹೇಗೆ ಒಕ್ಕಲಿಗರು ಅಂದ ತಕ್ಷಣ ದೇವೇಗೌಡರು ಮತ್ತು ಈಗ DK ಶಿವಕುಮಾರ್ ಅಂತಾರೋ, ಮುಸ್ಲಿಂ ಅಂದ ತಕ್ಷಣ ಎದ್ದು ಕಾಣೋದು ಜಮೀರ್ ಅಹಮದ್ ಖಾನ್, ಡಿಫೈನಿಂಗ್ ಫೇಸ್ ಆಫ್ ಇಸ್ಲಾಮಿಕ್ ಕಮ್ಯುನಿಟಿ ಇನ್ ಕರ್ನಾಟಕ. ಆ ಮನುಷ್ಯನ ಕೇಳ್ತಾರೆ ಅಲ್ವಾ, ಮುಸ್ಲಿಮ್ ತೊಗೊಳಕ್ಕಾಗ್ತಿಲ್ಲ, ಯಾಕೆ ಆಗ್ತಿಲ್ಲ ಅಂದಾಗ ಏನು ಉತ್ತರ ಕೊಡಬೇಕು? ಮತ್ತು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಕ್ಷಕ್ಕಿಂತಲೂ ಬಹಳ ದೊಡ್ಡದು ಸಮುದಾಯಗಳು. ಪಕ್ಷಗಳು ಇವತ್ತಿರ್ತವೆ, ನಾಳೆ ಬದಲಾಗ್ತವೆ. ಇವತ್ತು ಈ ಸಮುದಾಯ ಓಲೈಸ್ತವೆ, ನಾಳೆ ಬೇರೆ ಸಮುದಾಯ ಓಲೈಸ್ತವೆ. ಆದರೆ ಸಮುದಾಯ ಅದು ಚಲಿಸುವ ನದಿ ಅಲ್ಲ, ನಿಂತ ದೊಡ್ಡ ಕೆರೆ, ಸರೋವರ ನಿಂತುಬಿಟ್ಟಿದೆ. ಅದನ್ನು ಹುಷಾರಾಗಿ ತೊಗೊಂಡೋಗ್ಬೇಕು. ಇವತ್ತು ಮುಸ್ಲಿಮರ ಪ್ರಾತಿನಿಧ್ಯ, ರಾಜಕೀಯ ಪ್ರಾತಿನಿಧ್ಯ ನಮ್ಮ ರಾಜ್ಯದಲ್ಲಾಗಲಿ ಅಥವಾ ಕೇಂದ್ರದಲ್ಲಾಗಲಿ ಎಷ್ಟಿದೆ? 15% ಬಿಟ್ಬಿಡಿ, 13% ಅಂತ ಇಟ್ಕೊಳ್ಳಿ. 30 ಜನದ ಮೇಲಿರಬೇಕಲ್ವ ಇಲ್ಲಿ ಕರ್ನಾಟಕದಲ್ಲಿ? ಎಲ್ಲಿದ್ದಾರೆ? 34-35 ಜನ ಇರಬೇಕು. ಎಲ್ಲಿದ್ದಾರೆ? ಅಲ್ಲಿ ಎಷ್ಟಿರಬೇಕು? 75-80 ಜನ ಇರಬೇಕು ಕೇಂದ್ರದಲ್ಲಿ, ಪಾರ್ಲಿಮೆಂಟ್ನಲ್ಲಿ. ಎಲ್ಲಿದ್ದಾರೆ? ಅವರ ಪ್ರಾತಿನಿಧ್ಯ ಬಹಳ ಕಡಿಮೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ವಾ? ಇಡೀ ದೇಶ ನಿಂತಿರೋದೇ ರಿಸರ್ವೇಷನ್ ಮೇಲೆ. ಬರೀ SC ಮತ್ತು ST ಅಂತ ಹೇಳಬೇಡಿ, ಬುಡಕಟ್ಟು ಜನಾಂಗ ಅಥವಾ ದಲಿತ ಅಂತ ಹೇಳಬೇಡ, OBCಗಳಿಗೂ ಇದೆ. ಮತ್ತು ಇತ್ತೀಚೆಗೆ ಬ್ರಾಹ್ಮಣರಿಂದ ಹಿಡಿದು ಎಲ್ಲರಿಗೂ ಬಂದಿದೆ, ಅದು ಮುಂದುವರಿದ ಜಾತಿಗಳಿಗೂ ಬಂದಿದೆ. ಬಟ್ ಅಲ್ಲಿ ನಾವಿದನ್ನು ರಿಸರ್ವೇಷನ್ ಅಂದ ತಕ್ಷಣ ಹೇಗಾಗುತ್ತೆ ಅಂದರೆ, ದೇಶದ್ರೋಹಿಗಳಿಗೆ, ದೇಶದ ಶತ್ರುಗಳಿಗೆ ಇವನು ಮಾತನಾಡ್ತಿದ್ದಾನೆ ಅನ್ನುವ ಒಂದು ಭಾವನೆಯನ್ನು ಒಂದು ಪಕ್ಷ, ಒಂದು ಸಂಘಟನೆ ಹುಟ್ಟಿಸ್ಬಿಟ್ಟಿದೆ, RSS. ಮುಸ್ಲಿಂ ಅಂದರೆ ದೇಶದ ಶತ್ರು ಅನ್ನೋ ಹಾಗೆ ಏನು ಮಾತಾಡಿ ಈ ಮಾತುಗಳಿಗೂ. ಅವರು ಕೂಡ ಸಾವಿರಾರು ವರ್ಷದಿಂದ ಇಲ್ಲೇ ಬೆಳೆದಿದ್ದಾರೆ, ಸಾವಿರಾರು ವರ್ಷ, ಏನು 10,000 ವರ್ಷಗಳಿಂದ ಒಂದು ಹಂತದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಒಂದು ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಅಪ್ರಸ್ತುತ ಮಾತನಾಡೋದು. ಆದರೆ ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಡವಾ?
ಅವ್ರನ್ನ ನೋಡ್ಕೊಳ್ಳೋಕ್ಕೆ ಹಿಂದೂಗಳೇ ಸಾಕು ಅಂದರೆ ಅದೇ ರೀತಿ ಹಿಂದೂಗಳಿಗೆ ಮುಸ್ಲಿಮ್ನು ನೋಡ್ಕೊಳ್ಳಿ ಸಾಕು ಅಂತ ಹೇಳೋಕ್ಕಾಗಲ್ವಾ? ಹಾಂ, ಅದೇ ರೀತಿ ಮುಂದುವರೆದ ಜಾತಿಗಳಿಗೆ ರಿಸರ್ವೇಷನ್ ಹೆಚ್ಚಿಗೆ ಮಾಡಿಬಿಟ್ಟು ದಲಿತರು ಕೊಡಿ, ಅವ್ರು ನೋಡ್ಕೊಳ್ಳಿ, ಯಾಕೆ ಶೋಷಣೆ ಅನುಭವಿಸಿದ್ದಾರೆ, ಸಂಕಟ ಅನುಭವಿಸಿದ್ದಾರೆ ಅಂತ ಹೇಳಬಹುದಲ್ವಾ? ಇದರಲ್ಲಿ ಜಮೀರ್ ಮಾಡಿದ್ರು ಆ ಕೆಲಸವನ್ನ ಬೇರೆ ಮುಖಂಡರು, ಬೇರೆ ಸಮುದಾಯಗಳ ಮುಖಂಡರು ಮಾಡಿಲ್ವಾ? ನನಗೇ ಗೊತ್ತು. ಎಲ್ಲೋ ಕೇಳಿರೋದಲ್ಲ, ನನ್ನ ಹತ್ರನೇ ಮಾತನಾಡಿದ್ದಾರೆ. ಬೇಡ, ಈಗ ಮೊನ್ನೆ DK ಸುರೇಶ್ ನಿಂತಿದ್ದಾಗ ಕಾಂಗ್ರೆಸ್ನಲ್ಲಿ ಯಾರು ಅವ್ರ ವಿರುದ್ಧ ಮಾಡಲಿಲ್ವಾ? ಪ್ಲೀಸ್ ಹೇಳಿ, ಯಾರು ಮಾಡಿಲ್ಲ ಅಂತ? ಅವ್ರೇನು ಬರೀ ಇವರಿಂದ ಗೆದ್ರ, ದಳ ಮತ್ತು BJPಯಿಂದ ಗೆದ್ರ? ಮಾಡಲಿಲ್ವಾ ಅವ್ರ ವಿರುದ್ಧ? ಸಾಕಷ್ಟು ಮಾಡಿದ್ರು. ನನ್ನ ಮೂಲಕನೂ ಹೇಳ್ಸೋಕೆ ಹೋದ್ರು ಮಂಜುನಾಥ್ ಅವರಿಗೆ, ಈ ವಿಷಯ ಮಾತನಾಡಬೇಡಿ, ಒಂದು ಜನಾಂಗಕ್ಕೆ ಬೇಜಾರಾಗತ್ತೆ ಅಂತ. ಸೊ ಅದರಲ್ಲಿ ಎಲ್ಲರೂ ಮಾಡ್ತಾರೆ. ಮತ್ತು ರಾಜಕೀಯದಲ್ಲಿ ನನ್ನ ಪಕ್ಷದವನು ನಾನು ಅಂದ್ಕೊಂಡಿರೋ ಹಾಗೆ ನಮ್ಮ ಸಮುದಾಯ ಆಗಲಿ, ವ್ಯಕ್ತಿಯಾಗಿ ನನ್ನ ವಿರುದ್ಧ ಇದ್ದಾನೆ ಅಂದಾಗ ಆತನ ಸೋಲ್ಸೋದಿದೆಯಲ್ಲ, ಅದಕ್ಕೆ ಕಿಮ್ಮತ್ತಿರೋದು. ಕಿಮ್ಮತ್ ಅಂತ ಹೇಳ್ತಾರಲ್ಲ, ಬರೋದೇ ಅದರಲ್ಲಿ. ಇಲ್ಲಿ ತಪ್ಪೇನಾಗೋಯ್ತು, ಯಾರನ್ನೋ ನಂಬಿ ಫೋನ್ ಮಾಡಿದ್ದಾರೆ, ಅದು ರೆಕಾರ್ಡ್ ಆಗಿದೆ. ಅವ್ರ ಜಾಗದಲ್ಲಿ ಎಷ್ಟು ಜನದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ? ಜಮೀರ್ ಹಂತದಲ್ಲಿ ಇರೋರು ಎಷ್ಟು ಜನದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ? ಆ ನಂಬಿಕೆ ಇಟ್ಟು ಎಲ್ಲೋ ಮಾಡಿದಾಗ ಅದನ್ನು ಈಗ ಹೊರಗಡೆ ತಂದರು. ನಾನು ಹೇಳಿದ್ನಲ್ಲ, ಒಕ್ಕಲಿಗ ನಾಯಕರು, ಕುರುಬ ನಾಯಕರು, ಲಿಂಗಾಯತ ನಾಯಕರು, ಬೇರೆ ಜಾತಿಯವರು ನಾಯಕರು ಯಾರು ಮಾಡದಿರೋ ಕೆಲಸ ಜಮೀರ್ ಖಂಡಿತ ಮಾಡಿಲ್ಲ. ಇಲ್ಲಿ ಆದದ್ದು ಏನಪ್ಪ ಅಂದರೆ, ನಂಬಿಕೆ ದ್ರೋಹ ಇರುವಂಥ ವ್ಯಕ್ತಿಗಳನ್ನ ಅವ್ರು ಗುರುತಿಸ್ಲಿಲ್ಲ. ಇವನು ನಂಬಿಕೆ ದ್ರೋಹಿ, ಇವನು ಮಾಡಬಾರ್ದು ಅಂತ ಇದು ಮಾಡಿದರೆ ಅದನ್ನೇ ಮಾಡಿರಲಿ. ಬೇರೆ ಫೋನಲ್ಲಿ ಮಾತಾಡಿದರೆ ಎಲ್ಲಿ ಬರ್ತಿತ್ತು ಇದು ವಿಷಯ ಇದು? ಆದರೆ ಅದು ಮಾತನಾಡಬೇಕಾದ್ರೆ, ಅವ್ರನ್ನ ದೂರೀಕರಿಸಬೇಕಾದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಖಚಿತವಾಗಿ ಹೇಳಬೇಕಾದ್ರೆ ಒಂದು ನಿಯಮ ಅನುಸರಿಸ್ಬೇಕಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನನ್ನ ಅಣ್ಣ ತಮ್ಮಂದಿರೇ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾದ್ರು BJP ಕೈಲಿ ಹಣ ಇಸ್ಕೊಂಡು ಮಾಡಿದ್ರ, BJP ಅಭ್ಯರ್ಥಿ ಕೈಲಿ ಕೊಡಪ್ಪ, ಇಷ್ಟು ಕೋಟಿ ಕೊಡು, ನಾನು ಕಾಂಗ್ರೆಸ್ ವಿರುದ್ಧ ಮಾಡ್ತೀನಿ ಅಂತ ಹೇಳಿದ್ರ? ಅದಿಲ್ಲ ಅಲ್ವಾ? ಅವ್ರ ಶತ್ರುಗಳು ಅದು ಹೇಳೋಕ್ಕಾಗಲ್ಲ ಅಲ್ವಾ? ಅಂದಮೇಲೆ ಅಲ್ಲಿದ್ದದ್ದು ಸಮುದಾಯ ಪರ ಮಾಡಿದರು. ಅದ್ರ ಒತ್ತಡ ಎಷ್ಟಿತ್ತು ಅನ್ನೋದು ಗೊತ್ತಿರೋದು ಮಾತ್ರ ಗೊತ್ತು. ಈ ಥರ ಯಾರೂ ಆ ರಿಸ್ಕ್ ತಗೊಳ್ಳಿಲ್ಲ. ಖಂಡಿತ ಮಾಡಿದರು ಅವರು. ಆ ಸಿಟ್ಟು ಏನಿತ್ತು ಅಂದರೆ, ನನ್ನ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋ ಸ್ಥಳದಲ್ಲಿ ಕೊಡ್ತಾ ಇಲ್ಲ. ಯಾವ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಸಾಕಷ್ಟಿದೆಯೋ ಮತ್ತು ನನ್ನ ಸಮುದಾಯ ತೇಯ್ದು ಬಿಟ್ಟಿದೆ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವರ ಇಡೀ ಜೀವನವನ್ನೇ ತೇಯ್ದು ಬಿಟ್ಟಿದೆ ಅಂತ ಗೊತ್ತಿರುವಾಗ ಸಿಟ್ಟು ಬರೋದಿಲ್ವಾ? ಇಲ್ಲ, ಪಕ್ಷ ಅದನ್ನು ವಿರೋಧಿ ನಿಲುವು ತಗೊಂಡಾಗ ಅದನ್ನು ಅಲ್ಲಿ ಗಲಾಟೆ ಮಾಡಬೇಕು ಅಂತೀವಿ. ಎಲ್ಲಿ ಗಲಾಟೆ ಮಾಡಿದ್ರೆ ಏನಾಗುತ್ತೆ? ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಯ್ತಾ? ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದಾಗೆ ಮಾಡಿದ್ರ? ಎಲ್ಲರೂ ಮಾಡಿದ್ದಾರೆ. ಪಕ್ಷ ಕೆಲವರು ಇದು ಮಾಡಿದ್ದಾರೆ. ಇಷ್ಟ ಆಗಿ ಅಲ್ಲಿ ಆ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನ ಕೊಟ್ಟಾಗ ನಂಗೆ ಚೆನ್ನಾಗಿ ಗೊತ್ತಿತ್ತು, ಆ ಮೊಮ್ಮಗ ಗೆದ್ದೇ ಗೆಲ್ತಾನೆ. ಅಲ್ಲಿ ಮುಸ್ಲಿಂ ಕೊಟ್ಟಿದ್ರೂ ಗೆಲ್ತಿದ್ದ. ಇವತ್ತು ಯಾರೇ ಹೇಳಿ ಇಲ್ಲ ಆಗ್ತಿರ್ಲಿಲ್ಲ ಅಂತ ಸುಳ್ಳು. ಸೋಲ್ತಿದ್ದ ಯಾವಾಗ ಅಂದರೆ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ವಿರುದ್ಧ ಹೋಗಿದ್ದಾಗ ಕಷ್ಟ ಆಗ್ತಿತ್ತು. ಆಗಲೂ ಸೋಲ್ತಿದ್ದ ಅಂತ ಹೇಳಿದ್ರೆ ಕಷ್ಟ ಆಗ್ತಿತ್ತು. ಆದರೆ ಅದರ ಕೆಲಸವನ್ನು ಮಾಡಲಿಲ್ಲ. ಆ ಮಾಡದೇ ಇರೋ ಒಂದು ಮಹಾ ಪಾಪ ಅಲ್ವಾ ಅದು? ಅಪರಾಧ ಅಲ್ಲ ಅಲ್ಲಿ ಕೊಡದೇ ಇರೋದು. ಇಟ್ ವಾಸ್ ನಾಟ್ ಎ ಕ್ರೈಮ್. ಪಾರ್ಟಿ ಹ್ಯಾಸ್ ಗಾಟ್ ಆಲ್ ದ ಫ್ರೀಡಮ್ ಟು ಗಿವ್ ಇಟ್ಸ್ ಬಿ ಫಾರ್ಮ್ ಟು ಎನಿಬಡಿ ಇಟ್ ಲೈಕ್ಸ್. ಆ ರೆಗ್ಯುಲೇಷನ್ ಮೇಲೆ ಕೊಟ್ಟಿದ್ದಾರೆ. ಬಟ್ ಅದು ನಿಜವಾದ ಅರ್ಥದಲ್ಲಿ ಸಮುದಾಯಕ್ಕೆ ಎಸಗಿದ ಪಾಪ, ಸಿನ್, ದ್ರೋಹ. ಅದು ಖಂಡಿತವಾಗಿಯೂ ದ್ರೋಹ. ಇವತ್ತು ಪ್ರಾತಿನಿಧ್ಯನೇ ಇಲ್ಲದೆ ಬಳಲಿ ಹೋಗ್ತಿರೋ ಸಮುದಾಯ ಮುಸ್ಲಿಂ ಸಮುದಾಯ. ನಾನು ರಾಜಕಾರಣಿ ಅಲ್ಲ, ಮತ್ತು ಈ ಹಂತದಲ್ಲಿ ನಾನು ಶಕ್ತಿ ರಾಜಕೀಯಕ್ಕೆ ಬರುವ ಕನಸಿನಲ್ಲೂ ಇಲ್ಲ, ಹಿಂದೆನೂ ಇಲ್ಲ, ಇವತ್ತಂತೂ ಇಲ್ಲವೇ ಇಲ್ಲ. ಹಾಗಾಗಿ ನನ್ನ ದಲಿತರನ್ನೇ ಆಗಲಿ, ಮುಸ್ಲಿಮರನ್ನೇ ಆಗಲಿ, ಒಕ್ಕಲಿಗರನ್ನೇ ಆಗಲಿ, ಬ್ರಾಹ್ಮಣನ್ನೇ ಆಗಲಿ ಓಲೈಸೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೀನಿ ತಿಳ್ಕೊಳ್ಳಿ. ನೀವು ಕರೆಕ್ಟಾಗಿ ಹೇಳಿ, ನಾನು ತಪ್ಪು ಮಾಡಿ ತಿದ್ಕೊಳ್ತೀನಿ. ನಾನು ಐ ಆಮ್ ರೈಟ್, ಮಿಸ್ಟರ್ ರೈಟ್ ಅನ್ನೋ ಅಹಂಕಾರ ನನಗೆ ಖಂಡಿತ ಇಲ್ಲ. ಐ ಆಮ್ ಓಪನ್. ನನ್ನ ಕಣ್ಣು ಓಪನ್ ಇದೆ, ನನ್ನ ಕಿವಿಗಳು ಓಪನ್ ಇದೆ. ಹೇಳಿ, ಇವರು ಏನೇ ಮಾಡಿದ್ರು ಆ ಸಮುದಾಯ ಎಷ್ಟು ಬಳಲಿತ್ತು ಆಗ ಅನ್ನೋದು ನನಗೆ ಗೊತ್ತು. ಆ ಸಮುದಾಯದವರು ಸಾಕಷ್ಟು ಜನ ನನಗೆ ಗೊತ್ತು. ಈ ಪಕ್ಷದಲ್ಲಿರಲಿ, ಬೇರೆ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ ಇದ್ದರು, ದಳದಲ್ಲಿ ತುಂಬಾ ಇತ್ತು. ಇವತ್ತು ಎಲ್ಲಿದೆ, ಏನಾಗಿರ್ಬೇಕು ಅವರಿಗೆಲ್ಲ? ಸಂಕಟ ಆಗಲ್ವಾ ಅವರಿಗೆ?
ಎಲ್ಲೋ ಒಂದ್ ಕಡೆ ನಮ್ಮನ್ನು ಕಡೆಗಣಿಸ್ತಿದ್ದಾರೆ ಅನ್ಸಲ್ವಾ? ಜಮೀರ್ ಜಾಗದಲ್ಲಿ ನೀವು ಯಾರಿದ್ರೆ ಏನ್ ಮಾಡ್ತಿದ್ರಿ? ಒಬ್ಬ ಒಕ್ಕಲಿಗ ಕ್ಷೇತ್ರದಲ್ಲಿ ಈತ ತೊಂದರೆ ಆಗಿದ್ದಿದ್ರೆ ದೇವೇಗೌಡರಾಗ್ಲಿ ಶಿವಕುಮಾರ್ ಸಹಿಸ್ಕೊಳ್ತಿದ್ರ? ಇದೇ ರೀತಿ ಲಿಂಗಾಯತ ಕ್ಷೇತ್ರದಲ್ಲಿ ಆಗಿದ್ದಿದ್ರೆ MB ಪಾಟೀಲ್ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಸಹಿಸ್ಕೊಳ್ತಿದ್ರ? ಕುರುಬರು ತುಂಬಾ ಸಂಖ್ಯೆ ಇರೋ ಕಡೆ ಬೇರೆಯವ್ರು ಕೊಟ್ಟಿದ್ರೆ ಸಿದ್ದರಾಮಯ್ಯ ಸಹಿಸ್ಕೊಳಕ್ ಸಾಧ್ಯ ಇತ್ತ? ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂದ್ರೆ ಸಮುದಾಯದ ಜೊತೆ ಗುರುತಿಸ್ಕೊಳ್ಳೋದು, ಐಡೆಂಟಿಫೈಯಿಂಗ್ ವಿತ್ ದ ಕಮ್ಯುನಿಟಿ, ಇಟ್ ಈಸ್ ಸ್ಟ್ರಾಂಗರ್ than with your political party. Because tomorrow you can change your political party. ಇವತ್ತು ಕಾಂಗ್ರೆಸ್ಸಲ್ಲಿರ್ಬೋದು, ನಾಳೆ BJPಗೆ ಹೋಗ್ಬೋದು, ದಳಕ್ಕೆ ಹೋಗ್ಬೋದು, ಕಮ್ಯುನಿಸ್ಟ್ ಹೋಗ್ಬೋದು, ಬೇರೆ ಪಕ್ಷ ಶುರು ಮಾಡ್ಬೋದು. ಕಮ್ಯುನಿಟಿ ಹೆಂಗೆ ನೀವು ಬದಲಾಯಿಸ್ಕೊಳ್ತೀರಿ? ನಾನು ಇವತ್ತು ಮುಸ್ಲಿಂ, ನಾಳೆ ಹಿಂದೂ ಅಂತ ಹೆಂಗಂತೀರಿ? ಸಾಧ್ಯವೇ ಇಲ್ಲ. ಅವೆಲ್ಲ ಅಚ್ಚಲ್ಲಿ ಸುಮ್ಮನೆ ಅನಗತ್ಯವಾಗಿ ಮಾತನಾಡ್ಬೋದು ಹೊತ್ತು ಸಾಧ್ಯ ಇಲ್ಲ. ಒನ್ ಕ್ಯಾನ್ ಬಿಕಮ್ ಸೆಕ್ಯುಲರ್, ಬಟ್ ಸ್ಟಿಲ್ ಆ ಐಡೆಂಟಿಫಿಕೇಶನ್ ಇದ್ದೇ ಇರುತ್ತೆ. ಅದನ್ನು ಅಳಿಸೋಕ್ಕಾಗೋದಿಲ್ಲ. ಆ ವಿಷಯದಲ್ಲಿ ಇವತ್ತು ಸೂಕ್ತ ಅಲ್ಲದೆ ಇರೋ ಕೆಲಸ ಮಾಡಿರೋದು, ಅದನ್ನು ರೆಕಾರ್ಡ್ ಮಾಡಿಕೊಂಡು ಹೊರಗಡೆ ಬಿಟ್ಟ ಜನಗಳು ಅದು ಸಂಚು ಮಾಡಿದ್ದಾರೆ, ಮಸಲತ್ತು ಮಾಡಿದ್ದಾರೆ. ಇಟ್ ಇಸ್ ಅ ಫ್ಯಾಕ್ಟ್. ಯಾರ್ಯಾರು ಅಂತ ಹೇಳೋದಿಲ್ಲ, ಎಲ್ಲರ ಹೆಸರು ಬರ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಿ. ಬಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗುಡ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಇದೆ. ಬಟ್ ಇದು ಬರೀ ಪಾಲಿಟಿಕ್ಸ್ ಆಗಿಲ್ಲ. ಇದು ಬೇರೆಯವ್ರಿಗೆ ಹೇಳ್ತೀನಿ ನಾನು, ಮುಸ್ಲಿಂ ಸಮುದಾಯದ ನಾಯಕರು ಇದ್ದಾರಲ್ಲ, ಅವ್ರನ್ನ ಬನ್ನಿ, ಜಮೀರ್ ಖಾನ್ ಮೀಸ್ ಬನ್ನಿ, ಆಗೋದಿಲ್ವಾ? ಕಾರಣ ಏನು? ಅವ್ರ ಥರ ನೀವು ಬೆರೆಯಲ್ಲ. ಅವ್ರು ಎಲ್ರಿಗೂ ಹೆಗಲು ಕೊಡ್ತಾರೆ, ಎದೆಗೆ ಎದೆ ಉಜ್ತಾರೆ, ಬಡ ಜನತೆಗೆ ಎದೆಗೆ ಎದೆ ಉಜ್ಜಿ ನಡ್ಕೊಂಡು ಹೋಗ್ತಾರೆ. ಅವರ ಬೆವ್ರನ್ನ ತನ್ನ ಬೆವ್ರ ಜೊತೆ ಬೆರೆಸ್ಕೊಳ್ತಾರೆ. ಇಟ್ ಇಸ್ ಅ ಫ್ಯಾಕ್ಟ್. ನೀವು ನಾಟಕಕ್ಕೆ ಅಂತೇಳಿ ಏನೇ ಹೇಳಿ, ಬಟ್ ಇಟ್ ಇಸ್ ಅ ಫ್ಯಾಕ್ಟ್. ಎಲ್ಲರೂ ಹೆಗಲ ಮೇಲೆ ಕೈ ಹಾಕ್ತಾರೆ. ಬರೀ ಮುಸ್ಲಿಮ್ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಹಿಂದೂಗಳು, ಅದರಲ್ಲಿ ದಲಿತ ಆಗಿರಲಿ, ಒಕ್ಕಲಿಗ ಇರಲಿ, ಎಲ್ಲರ ತಲೂ ಕೈ ಹಾಕ್ತಾರೆ. ಆ ಮನುಷ್ಯ ಬಂದಿರೋದೇ ಆ ರೀತಿ, ಬಂದಿದ್ದೇ ಬಸ್ ಬಿಸ್ನೆಸ್ನಿಂದ, ಕಷ್ಟಪಟ್ಟು ಬೆಳೆದಿರೋದು. ಸೊ ಇದಾಗಿದ್ದಾರೆ. ತಕರಾರು ಬೇರೆ ವಿಷಯಕ್ಕೆ ತೆಗೀರಿ, ಅವ್ರನ್ನ ಮೀರಿಸಿ ಬೆಳೀರಿ. ಮುಸ್ಲಿಂ ಸಮುದಾಯದಲ್ಲೇ ಅವ್ರಿಂತ ವಿದ್ಯಾವಂತರಿದ್ದೀರಿ, ತಿಳುವಳಿಕೆ ಇರೋರು ಇದ್ದೀರಿ, ಮತ್ತು ಸಿವಿಲೈಸ್ಡ್ ಆಗಿರೋರು ಇದ್ದೀರಿ. ಆದರೆ ಅಲ್ಲಿರೋ ಡೈನಮಿಸಮ್ ನಿಮಗಿದೆಯಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತಿರೋ ಎಲ್ಲ ಮುಸ್ಲಿಂ ಲೀಡರ್ನು ಕೇಳ್ತೀನಿ ನಾನು, ಅವರೆಲ್ಲ ಸಂತೋಷ ಪಡ್ತಿದ್ದಾರೆ ಅಂತ ಗೊತ್ತಿದೆ ನನಗೆ. ಎಲ್ಲರೂ ಸಂತೋಷ ಪಡ್ತಿದ್ದಾರೆ. ಯಾಕೆಂದರೆ 1 to 10 ಇರೋದು ಮುಸ್ಲಿಂ ಜನಾಂಗದಲ್ಲಿ, ಕರ್ನಾಟಕ ಮುಸ್ಲಿಂ ಜನಾಂಗದಲ್ಲಿ ಈಗಲೂ 1 ಇಂದ 10 ಇರೋದು ಜಮೀರ್ ಅಹಮದ್ ಖಾನ್. ಆಮೇಲೆ ಬೇರೆಯವರೆಲ್ಲ ಬರೋದು. ಹೇಳಿದ್ನಲ್ಲ, ನಂಗೆ ಬೇರೆ ವಿಷಯ ಸಿಟ್ಟಿದೆ. ಅವ್ರ ರಾಜಕಾರಣಿಯಾಗಿ ನಡ್ಕೊಳ್ಳೋ ರೀತಿಯೂ ಸಿಟ್ಟಿದೆ. ಕುಮಾರಸ್ವಾಮಿ ಒಂದು ಸಾರಿ ಇವ್ರನ್ನ ಬಿಸ್ನೆಸ್ ಇಟ್ಕೊಳ್ಳಿ, ರಾಜಕೀಯ ತರಬೇಡಿ ಅಂತ ಗಲಾಟೆ ಮಾಡಿದ್ದವನು ನಾನು, ಇನ್ ಫ್ರಂಟ್ ಆಫ್ ಜಮೀರ್. ಆದರೆ ಆ ಮನುಷ್ಯ ಜನರುಗಳ ಜೊತೆ ಬೆರೀತಾ ಇರೋದು ಇದೆಯಲ್ಲ, ಅದನ್ನು ಯಾರೂ ಕಡೆಗಣಿಸೋಕ್ಕಾಗಲ್ಲ. ಆ ರೀತಿ ಇರೋರು ಬಹಳ ಕಡಿಮೆ ಜನ. ಶಿವಕುಮಾರ್ ಬೆರೀತಾರೆ, ಮತ್ತು ಶಿವಕುಮಾರ್ ಅಷ್ಟೇ ಹಾರ್ಟ್ನಿಂದ ಬೆರೀತಾರೆ ಕುಮಾರಸ್ವಾಮಿ, ಮತ್ತು ಹಾರ್ಟು, ದೇಹ, ಮನಸ್ಸು ಎಲ್ಲರಿಂದ ಬೆರೆಯೋದು ಈ ಮನುಷ್ಯ ಜಮೀರ್ ಖಾನ್. ಇಲ್ಲಿ ಸೂಕ್ತ ಅಲ್ಲದೆ ಇರೋ ಕೆಲಸ ಮಾಡಿರೋದು, ದ್ರೋಹ ಮಾಡಿರೋದು, ಆ ಫೋನ್ನ ರೆಕಾರ್ಡ್ ಮಾಡಿಕೊಂಡು ಈಗ ಬಿಟ್ಟಿರೋದು. ಎಲೆಕ್ಷನ್ ಆದ ದಿನ ಮರುದಿನ ಬಿಡಬೇಕಾಗಿತ್ತು. ಎಲೆಕ್ಷನ್ ಆದ ಮರುದಿನ ಯಾಕೆ ಬಿಡಲಿಲ್ಲ ನೀವು? ಸಿದ್ದರಾಮಯ್ಯ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಅಂತನಾ? ಡಿಫೆಂಡ್ ಮಾಡಿದ್ರೂ ಪರವಾಗಿಲ್ಲ, ಅದು ಅವರ ಹಕ್ಕು, ಅವರ ಫ್ರೀಡಮ್, ಅವರ ಸ್ವಾತಂತ್ರ್ಯ. ಆದರೆ ಇವತ್ತು ಬಿಡ್ತಾ ಇರೋ ಹಿಂದೆ ಮಸಲತ್ತೇನಿದೆ? ಆದರೆ ಆ ಮಸಲತ್ತು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಬೇಕಾಗಿತ್ತು, ಈ ಹಂತದಲ್ಲಿ ತಂದಿರೋದು ರಾಜಕೀಯವಾಗಿ ಕೊಳಕತನ, ಇದು ಗಲೀಜು. ಎಲ್ಲ ರೀತಿಯಲ್ಲೂ ಯಾರಾದರೂ ತಂದಿರಲಿ, ಯಾರಾದರೂ ಹಿಂದೆ ಇರಲಿ, ಯಾರಾದರೂ ಬ್ಯಾಕ್ನಲ್ಲಿರಲಿ, ಯಾರಾದರೂ ಫೈನಾನ್ಸ್ ಮಾಡಿರಲಿ, ಇದನ್ನು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ಹೊರಗೆ ತಂದಿರೋದು ಅತ್ಯಂತ ಕೊಳಕಿನ ಕಾರ್ಯ. ದಯವಿಟ್ಟು ನೀವು ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ, ತಪ್ಪಾಗಿರೋ ತಪ್ಪು ಅಂತ ಹೇಳಿ ನಾನು ತಿದ್ದುಕೊಳ್ಳುವಷ್ಟು ವಿನಯ ನನಗಿದೆ. ನಮಸ್ಕಾರ.